ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಾ ಇದ್ದೀರಲ್ಲ, ಹಪ್ಪಳ ಮಾಡ್ತಾಯಿದ್ದೀನಿ. ಸೊ ಈ ಬೇಸಿಗೆಯಲ್ಲಿ ಈಸಿಯಾಗಿ ರುಚಿಯಾದ ಹಪ್ಪಳ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ತುಂಬ ರುಚಿಯಾದ ಅಕ್ಕಿ ಹಪ್ಪಳ ಮಾಡೋದು ನೋಡಿದ್ರಲ್ಲ, ನೋಡೋಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿದೆ. ತುಂಬ ಬೇಸಿಗೆ, ಇವಾಗ ತುಂಬ ಬಿಸಿಲು ಕೂಡ. ಸೊ ಆರಾಮಾಗಿ ನೀವು ಈ ಥರ ಹಪ್ಪಳ ಮಾಡಿಕೊಂಡ್ರೆ ವರ್ಷವಿಡೀ ಇರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಕರಿಮೆಣಸು ತೊಗೊಂಡಿದ್ದೀನಿ. 3 ಗ್ಲಾಸ್ ನಾನು ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಮೆಣಸು, ಜೀರಿಗೆ, ಕರಿಬೇವು, ಒಂದು 3 ಈರುಳ್ಳಿ, ಶುಂಠಿ, ಎಳ್ಳು, ಬೆಳ್ಳುಳ್ಳಿ, ಹಾಗೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಸೊ ನಾನು 3 ಗ್ಲಾಸಿಗೆ ಇಷ್ಟು ಐಟಮನ್ನು ಇಷ್ಟಿಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿಯಲ್ಲಿ. ಸೊ 3 ಗ್ಲಾಸ್ ಹಿಟ್ಟು ಆಯಿತಾ. ಅಕ್ಕಿ ಹಿಟ್ಟು, ಅಕ್ಕಿಯನ್ನು ತೊಳೆದುಬಿಟ್ಟು ಗಿರಣಿಯಲ್ಲಿ ಒಂದು ಅರ್ಧ kg ಸಬ್ಬಕ್ಕಿ ಹಾಕ್ಕೊಂಡು ಬೀಸ್ಕೊಂಡು ಬಂದಿರೋದು. ಸೊ 3 kg ಅಕ್ಕಿಗೆ ಅರ್ಧ kg ಸಬ್ಬಕ್ಕಿ ಹಾಕಿ ಬೀಸ್ಕೊಂಡಿರೋದು. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನಾನು ನೀರು ತೊಗೊಳ್ತೀನಿ. ಸೊ ಇದು ಮೇನಾಗಿ ನೆನಪಿಟ್ಕೊಳ್ಳಿ. 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 4 ಗ್ಲಾಸ್ ನೀರು. ಸೊ ಇವಾಗ ಮಸಾಲೆ ಎಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ತರಿಯಾಗಿ ಮಾಡ್ಕೊಳ್ಳೋಣ, ತುಂಬ ನೈಸಾಗಿ ಬೇಡ. ಸೊ ಒಂದು ಅರ್ಧ ಮಸಾಲೆ ನಾನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕೆ ಇಟ್ಕೋತೀನಿ. ಸೊ ಇದು ಏನಕ್ಕೆ ಅಂದರೆ ಸ್ವಲ್ಪನೂ ಗಂಟಾಗಲ್ಲ. ಹಾಗೆ ಅರ್ಧ ಮಸಾಲೆ ನಾನು ಈ ಕುದಿಯೋ ನೀರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಹಿಟ್ಟು ಹಾಕಿ ಕಲಿಸ್ಕೊತಿರಲ್ಲ, ಸೊ ಮಸಾಲೆ ಹಾಕಿಬಿಟ್ರೆ ನಿಮಗೆ ಇಲ್ಲಿ ಹಿಟ್ಟು ಗಂಟಾಗೋದಿಲ್ಲ. ನೀವು ಮುದ್ದೆ ಮಾಡುವಾಗ ಗಂಟಾಗೋದಿಲ್ಲ. ಹಾಗೆ ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಸೊ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸೊ ಕೆಲವ್ರ ಮನೆಯಲ್ಲಿ ತುಂಬ ಸಪ್ಪೆ, ತುಂಬ ಉಪ್ಪಾದ್ರೂ ತಿನ್ನೋದಿಲ್ಲ, ಸ್ವಲ್ಪ ಲಿಮಿಟಾಗಿ ತಿಂತಾ ಇರ್ತಾರೆ. ಸೊ ಒಬ್ಬೊಬ್ಬರಿಗೆ ಕರೆಕ್ಟ್ ಬಾಯಿ ರುಚಿಗೆ ಉಪ್ಪಿರಬೇಕು. ಸೊ ನೋಡ್ಕೊಂಬಿಟ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ವಾಸನೆ ಎಲ್ಲ ಹೋಗಲಿ, ಹಸಿ ವಾಸನೆ ಮಸಾಲೆದು. ನೋಡೋದಿಲ್ಲ, ಎಲ್ಲ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಈ ಮಸಾಲೆ ನಾನು ತೊಗೊಂಡಿದ್ದೀನಲ್ಲ, ಇದಕ್ಕೆ ನಾನು ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ 3 ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಅರ್ಧ ಹಿಟ್ಟು ನಾನು ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ 4 ಗ್ಲಾಸ್ ನೀರಲ್ಲೇ ನಾನು ಅಳತೆ ಪ್ರಕಾರ ತೊಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಸಾಲೆ ನೀರು ಕೂಡ ಇದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಗಂಟಿಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಮತ್ತು ಜಾಸ್ತಿ ನೀರು ಬೇಕು ಅಂತ ಇನ್ನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ಥರ ನಾನು ಗಂಟಿಲ್ದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಇವಾಗ ಈ ಕುದಿಯೋ ನೀರಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕಿ ಗುರಾಡಿಸ್ಕೊಡೋಣ. ಒಬ್ಬರು ಹಾಕ್ತಾಯಿರಿ, ಇನ್ನೊಬ್ಬರು ಕೈ ಆಡಿಸ್ತಾ ಇರಿ. ಸೊ ಯಾಕಂದರೆ ಕೆಲವೊಮ್ಮೆ ಗಂಟಾಗೋ ಚಾನ್ಸು ಇರುತ್ತೆ. ಹಾಗಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಕಷ್ಟ ಏನೂ ಇಲ್ಲ, ತುಂಬ ಈಸಿಯಾಗಿ ಸರಳವಾಗಿ ಮಾಡ್ಕೋಬೋದು. ಜಾಸ್ತಿ ಮಾಡಿಕೊಂಡು ದಿನ ಪೂರ್ತಿ ಹಪ್ಪಳ ಮಾಡ್ಕೊಳೋದ್ರಲ್ಲೇ ಟೈಮ್ ತೆಗೆದುಬಿಟ್ರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಒಂದು 2 ಗ್ಲಾಸು ಇಲ್ಲ 3 ಗ್ಲಾಸು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ಮಾಡಿಕೊಂಡ್ರೂ ಸಾಕು. ಬೇಗ ಒಂದು 1-2 ಅವರಲ್ಲಿ ನಿಮಗೆ ಹಪ್ಪಳನೇ ಆಗಿಬಿಡುತ್ತೆ. ಈ ಥರ ಬೇಸಿಗೆಯಲ್ಲಿ ನೀವು ಹಪ್ಪಳ, ಸಂಡಿಗೆ, ಚಕ್ಲಿ ಈ ಥರ ಮಾಡ್ಕೊಂಬಿಟ್ರೆ ನಿಜ ವರ್ಷ ಪೂರ್ತಿ ಇಟ್ಕೋಬೋದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಆಹಾ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಇವಾಗ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಿದರೆ ಹಪ್ಪಳ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು. ಹಾಗಾಗಿ ನಾನು ಎಳ್ಳು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಣ ಹಿಟ್ಟು ಅರ್ಧ ಇಟ್ಕೊಂಡಿದ್ನಲ್ಲ, ಆ ಒಣ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-1.5 ಸ್ಪೂನಷ್ಟು ನಾನು ಹಪ್ಪಳ ಖಾರ ಅಂತ ಇರುತ್ತೆ. ಸೊ ಅದನ್ನು ಹಾಕಿದರೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಹಪ್ಪಳ. ಇವಾಗ ಒಣ ಹಿಟ್ಟು, ಹಪ್ಪಳ ಖಾರ, ಎಳ್ಳೆಲ್ಲ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಅರ್ಧ ಗಂಟೆ ಆಗಿದೆ, ಎಲ್ಲ ಗಟ್ಟಿ ಆಗಿದೆ ಹಿಟ್ಟು. ಇವಾಗ ಇದು ಕೆಳಗಿಳಿಸ್ಕೊಂಡ್ಬಿಟ್ಟು ಮುದ್ದೆ ಕೋಲಿರುತ್ತಲ್ಲ, ಸೊ ಆ ಕೋಲಿಂದ ಚೆನ್ನಾಗಿ ಗೂರಾಡಿಸ್ಕೊಡ್ತೀನಿ. ಸ್ವಲ್ಪನೂ ಗಂಟಿಲ್ಲದೆ ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಗೂರಾಡಿಸ್ಕೊಳ್ಳೋಣ.
ನೋಡಿ ಈ ಥರ. ಸೊ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ನಿಜ ಕಷ್ಟ ಆಗೋದಿಲ್ಲ, ಎಲ್ಲೂ ಗಂಟು ಆಗೋದೇ ಇಲ್ಲ ನಿಮಗೆ. ಈ ಥರ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗೇ ಬರುತ್ತೆ ನಿಮಗೆ ಹಪ್ಪಳದ ಉಂಡೆ. ಸೊ ನೋಡಿ ಪರ್ಫೆಕ್ಟಾಗಿ ಎಲ್ಲನೂ ಮಿಕ್ಸ್ ಆಗಿದೆ. ಇವಾಗ ಕೈಗೆ ಸ್ವಲ್ಪನೂ ಅಂಟಾಗ್ತಿಲ್ಲ ನೋಡಿ, ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ ಹಿಟ್ಟು. ಆಮೇಲೆ ಎಲ್ಲನೂ ಹಿಟ್ಟು ತೆಗೆದುಬಿಟ್ಟು ಈ ಥರನ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಬಿಡೋಣ. ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ಚೆನ್ನಾಗಿ ನಾದ್ಕೋತೀನಿ. ಒಂದು ಸತಿ ಚೆನ್ನಾಗಿ ನಾದ್ಕೊಂಬಿಟ್ರೆ ಸೊ ನನಗೆ ಹಪ್ಪಳ ಮಾಡುವಾಗ ಪ್ರೆಸ್ ಮಾಡ್ತಿರಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಹಿಟ್ಟು ಹಚ್ಚಿ ಉದ್ಕೋಬೋದು. ನಾನಿಲ್ಲಿ ಪ್ರೆಸ್ ಮಿಷಿನ್ ಇದೆ, ಪ್ರೆಸ್ ಮಿಷಿನಲ್ಲಿ ನಾನು ಪ್ರೆಸ್ ಮಾಡ್ಕೋತೀನಿ. ಪ್ರೆಸ್ ಮಿಷಿನ್ ಇದ್ಬಿಟ್ರೆ ನಿಮಗೆ ನಿಜ 1 ಅವರಲ್ಲಿ 1.25 ಗಂಟೆಯಲ್ಲಿ ನಿಮಗೆ 3 ಗ್ಲಾಸ್ ಹಿಟ್ಟಿನ ಹಪ್ಪಳ ಮಾಡಿದ್ದೇನೆ ಅಂತಲೇ ಅನಿಸೋದಿಲ್ಲ. ತುಂಬ ಈಸಿಯಾಗಿ ಸರಳವಾಗಿ ತುಂಬ ಬೇಗ ಆಗುತ್ತೆ. ಸೊ ಒಂದು ಟೈಮ್ನ ನೀವು ಎಣ್ಣೆ ಹಚ್ಕೋತೀನಿ, ಪದೇ ಪದೇ ಎಣ್ಣೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ಸರ್ತಿ ಕವರಿಗೆ ಅಂಟ್ಕೋಬಾರ್ದಲ್ಲ ಅಂತೇಳಿ ಈ ಥರ ಎಣ್ಣೆ ಹಚ್ಕೋತಾ ಇದ್ದೀನಿ. ಸೊ ಮತ್ತು ನಾನು ಎಣ್ಣೆ ಹಚ್ಚೋದೇ ಇಲ್ಲ, ಸಲೀಸಾಗಿ ಹಪ್ಪಳ ಬರುತ್ತೆ. ಸೊ ಇವಾಗ ನೋಡಿ ಉಂಡೆನ ಇಟ್ಕೊಂಡು ಒಂದು ಕವರ್ ಇದಕ್ಕೆ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪ್ರೆಸ್ ಆಗುತ್ತೆ. ನೋಡಿ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳೋದೇ ಬೇಡ, 1-2-3 ಸತಿ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು. ಈ ಥರ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಎಳ್ಳು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದು ನಾನು ತೆಗೆದು ಒಂದು ಕವರಲ್ಲಿ ಒಣಗಿಸ್ಕೋತೀನಿ. ಸೊ ಇದು ಮನೆ ಒಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಮಧ್ಯಾಹ್ನದಿಂದ ಸ್ವಲ್ಪ ಇದೆಲ್ಲ ಒಣಗಿದ ಮೇಲೆ ಹೋಗಿ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಹಪ್ಪಳ, ಈ ಥರ ಹಪ್ಪಳ ನಾನು ಎಲ್ಲ ಪ್ರೆಸ್ ಮಾಡ್ಕೊಂಬಿಟ್ಟು ಹಾಕೋತೀನಿ. ಸೊ ಇದಕ್ಕೆ ಇನ್ನೊಬ್ಬರು ಬೇಕು ಅಂತ ಇಲ್ಲ, ಒಬ್ಬರೇ ಕೂಡ ಮಾಡ್ಕೋಬೋದು. 2-3 ಗ್ಲಾಸು ತುಂಬ ಬೇಗನೂ ಆಗಿಬಿಡುತ್ತೆ. ಸೊ ಇನ್ನೊಬ್ಬರು ಇದ್ದರೂ ಕೂಡ ಬೇಗ ಒಬ್ಬರು ಪ್ರೆಸ್ ಮಾಡ್ಕೋತಾ ಹೋಗ್ಬೋದು, ಒಬ್ಬರು ಒಣಗಿಸ್ಕೋತಾ ಹೋಗ್ಬೋದು. ಸೊ ಆ್ಯಕ್ಚುಲಿ ಮೇಲೆ ಕುತ್ಕೋಬೋದು, ತುಂಬ ಬಿಸಿಲು. ಸೊ ಹಾಗಾಗಿ ಬಿಸಿಲಲ್ಲಿ ತುಂಬ ಈ ಸರ್ತಿ ಅಂತೂ ಎಷ್ಟು ಬಿಸಿಲಿದೆ ಅಂತ ಗೊತ್ತು. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಮೇಲೆ ನೀವು ಹೋಗಿ ಒಣಗಿಸ್ಕೋಬೋದು ಮೇಲ್ಗಡೆ. ಸೊ ಇದು ಮನೆ ಒಳಗೆ ಮಾಡ್ಕೋಬೋದು. ನೋಡಿ ಈ ಥರ ನಾನು ಎಲ್ಲನೂ ಉಂಡೆಗಳನ್ನು ಪ್ರೆಸ್ ಮಾಡಿಕೊಂಡು ಹಪ್ಪಳ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದುಬಿಡುತ್ತೆ. ಪ್ರೆಸ್ ಮಾಡಿದ್ರೆ ಬಿಟ್ಟರೆ ತುಂಬ ಚೆನ್ನಾಗಿ ಆಗಿಬಿಡುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. ಈ ಥರ ನಾನು ಎಲ್ಲನೂ ಮಾಡ್ಕೋತೀನಿ. ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಇನ್ನೊಂದು ಥರ ಇನ್ನೂ ತುಂಬ ಈಸಿಯಾಗಿ ಮಾಡೋ ಹಪ್ಪಳನ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿದ್ರಲ್ಲ 3 ಗ್ಲಾಸಲ್ಲಿ ಇಷ್ಟೊಂದು ಹಪ್ಪಳ ಆಗಿದೆ. ಸೊ ಮನೆ ಒಳಗೆ ಮಾಡ್ಕೊಂಡಿದ್ದೀನಿ. ಸೊ ರುಚಿಯಾದ ಹಪ್ಪಳ ಇವಾಗ ಒಣಗಿ ರೆಡಿಯಾಗಿದೆ. ಇದು 2-3 ದಿನ ನೀವು ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ತುಂಬ ಬಿಸಿಲಿದೆಯಲ್ಲ, 1-2 ದಿನ ಇಲ್ಲ 3 ದಿನ ಚೆನ್ನಾಗಿ ಒಣಗಿ ಆಗಿದೆ. ಸೊ ಎಳ್ಳಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಹಪ್ಪಳದಲ್ಲಿ. ಸೊ ಇವಾಗ ಎಣ್ಣೆಯಲ್ಲಿ ಕರೆದುಬಿಟ್ಟು ನೋಡೋಣ ಹೇಗೆ ಆಗಿದೆ ಟೇಸ್ಟು, ರುಚಿ. ಸೊ ನಿಮ್ಮೆಲ್ರಿಗೂ ರುಚಿ ತೋರಿಸೋಣ ಹೇಗಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ಎಳ್ಳು, ಕರಿಮೆಣಸು, ಜೀರಿಗೆ ಎಲ್ಲ ತುಂಬ ಚೆನ್ನಾಗಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ಥರ ಹಪ್ಪಳ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ. ಸೊ ಎಣ್ಣೆಯಲ್ಲಿ ನಾನು ಕರೆದಾಗ ಈ ಥರ ಹಪ್ಪಳ ರೆಡಿಯಾಗಿದೆ. ನೋಡಿದ್ರಲ್ಲ, ರುಚಿಯಾದ ಹಪ್ಪಳ ರೆಡಿಯಾಗಿದೆ. ಸೊ ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.